ಹೆಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಸೊ ನಿನ್ನೆ ಮ್ಯಾಚಸ್, ಸಂಡೇ ಧಮಾಕ 2 ಮ್ಯಾಚಸ್ಗಳು ನಾವ್ ಏನ್ ಅನ್ಕೊಂಡಿದ್ವಿ ಅದ್ರ ಅಗೇನ್ಸ್ಟ್ ಹೋಗ್ತಾ ಇತ್ತು. ನಿನ್ನೆ ನೋಡ್ಬೋದು ಪಂಜಾಬ್ ಅವರು ಈಸಿಗೆ ಹೊಡಿತಾರ ಅಂತ ಅನ್ಕೊಂಡೆ. ಏನಾಗಿದೆ ಗೊತ್ತಿಲ್ಲ, ಒಂಥರ ಮರ್ಯಾದಿನೇ ಇಲ್ಲ ಅನ್ಕೊಂಡಂಗೆ ಮಾಡ್ಕೊಂಡ್ಬಿಟ್ರು ಈ ಸೀಸನ್ ಎಂಡ್ ಅಲ್ಲಿ. ಸ್ಟಾರ್ಟಿಂಗ್ ನೋಡ್ತು ಅಂದ್ರೆ 6ಕ್ಕೆ 6 ಮ್ಯಾಚ್ ವಿನ್ ಆಗಿ ಈಗ 6ಕ್ಕೆ 6 ಮ್ಯಾಚ್ ಲಾಸ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ, ಏನ್ ಹೇಳ್ಬೇಕು, ಬಾಯ್ ಪದಗಳೇ ಬರ್ತಾ ಇಲ್ಲ. ಆ ತರ ವರ್ಡ್ಸ್ ನ ಯೂಸ್ ಮಾಡ್ಬೇಕು ಅನ್ಸುತ್ತೆ. ಅವ್ರೇನಾದ್ರು ನಿನ್ನೆ ಆಡ್ಕೊಟ್ಟಿದ್ರು ಅಂದಿದ್ರೆ ನಿನ್ನೆ ಪಂಜಾಬ್ ಅವರು ಈಸ್ಗೆ ವಿನ್ ಕೂಡ ಆಗಿರೋ. ಅದಾದ್ಮೇಲೆ ಚೆನ್ನೈ ಅವರು ತುಂಬಾ ಜನ ನಿನ್ನೆ ಏನಾಯ್ತು ನೋಡಿ, ಚೆನ್ನೈ ಫ್ಯಾನ್ಸ್ ಗಳು ನಿನ್ನೆ RCB ವಿನ್ ಆಗ್ಲಿ ಅಂತ ಬೇಡ್ಕೊಳ್ತಾ ಇದ್ರು. RCB ಫ್ಯಾನ್ಸ್ ಗಳು ನಿನ್ನೆ ಫಸ್ಟ್ ಟೈಮ್ RCB ಸೋಲಿ ಅಂತ ಬೇಡ್ಕೊಳ್ತಾ ಇದ್ರು. ಏನಕ್ಕೆ ಅಂದ್ರೆ ಕಾರಣ ಅಷ್ಟೇ, ಚೆನ್ನೈನ ಈ ಸೀಸನ್ ಇಂದ ಹೊರಗಡೆ ಹಾಕಕ್ಕೆ. ಆದ್ರೂ ಕೂಡ ನಿನ್ನೆ ಪಂಜಾಬ್ ವಿನ್ ಆಗುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಏನ್ ಗೊತ್ತಾ, ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳಿದಾರಲ್ಲ ಅದರಲ್ಲಿ ಒಬ್ರೊಬ್ರು ಹಿಟ್ ಆಗಿದ್ರು ಕೂಡ ಸಾಕಿತ್ತು. ನಿನ್ನೆ ಮ್ಯಾಚ್ ಅನ್ನ ಆರಾಮಾಗಿ ಮುಗಿಸ್ಬೋದಿತ್ತು, ಮತ್ತೆ ಚೆನ್ನೈನ ಮನೆಗೆ ಕಳ್ಸೋ ಪ್ಲಾನ್ ನ ಮಾಡ್ಕೊಂಬೋದಿತ್ತು. ಆದ್ರೆ ನಿನ್ನೆ ಏನ್ ಮಾಡ್ತೀರಾ, ಈ ಪಂಜಾಬ್ ಅವ್ರಿಗೆ ಏನಾಗಿದೆ, ಎಲ್ಲಿಂದ ಏನು ಒಕ್ಕರ್ಸ್ಕೊಂಡಿದೆ ಗೊತ್ತಾಗ್ತಾ ಇಲ್ಲ. ಗುರು ಬರ್ತಿದಂಗೆ ಫ್ಲಾಪ್ ಆಗ್ತಿದಾರ ಅಂದ್ರೆ ಒಂದ್ ಟೈಮ್ ಅಲ್ಲಿ ಇಬ್ರು ನಿಂತ್ಕೊಂಡ್ರು ಅಂದ್ರೆ ಪವರ್ ಪ್ಲೇಲೆ ಸುಮಾರು 100+ ರನ್ ಹೊಡೆದಿರೋ ಹಿಸ್ಟ್ರಿ ಕೂಡ ಇದೆ ಇವರು ಪ್ರಭು ಸಿಮ್ರನ್ ಸಿಂಗ್ ಮತ್ತೆ ಪ್ರಿಯಶ್ ಆರ್ಯ. ಈಗ ಬರ್ತಿದಂಗೆ ಸಿಂಪಲ್ ಕ್ಯಾಚಸ್ ನ ಕೊಡ್ತಾ ಇದಾರೆ ಅಂದ್ರೆ ಏನ್ ಹೇಳ್ಬೇಕು ಏನಂತ ಗೊತ್ತಾಗ್ತಿಲ್ಲ. ನಿನ್ನೆ ಪಂಜಾಬ್ ವಿನ್ ಆಗುತ್ತೆ ಅಂತ ಕೂಡ ಹೇಳಿದ್ದೆ. ಅದಾದ್ಮೇಲೆ ಎಷ್ಟು 26ರಿಂದ 29 ರನ್ನಿಂದ ಲಾಸ್ ಕೂಡ ಆಗಿದ್ದು. ಇನ್ನೊಂದು ಸ್ವಲ್ಪ ಅದೇ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗಳು ಹೆಲ್ಪ್ ಮಾಡಿದ್ರು ಕೂಡ ಸಾಗಿತ್ತು. ಆರಾಮಾಗಿ ಕೆಳಗಡೆ ಮಾರ್ಕಸ್ ಸ್ಟೋಯ್ನಿಸ್ ಮತ್ತೆ ಶೆಡ್ಗೆ ಆರಾಮಾಗಿ ಮ್ಯಾಚ್ ಅನ್ನ ಮುಗಿಸಿ ಕೊಟ್ಬಿಡೋರು. ಸೊ ಏನೋ ಮಾಡಂಗಿಲ್ಲ. ಅದೇ ರೀತಿ ಸಂಜೆ ಮ್ಯಾಚ್ ಕೂಡ ಅಷ್ಟೇ DC ವಿನ್ ಆಗುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ DC ಕೂಡ ವಿನ್ ಆಯ್ತು. ಅದೇನೋ ಗೊತ್ತಿಲ್ಲ ನೋಡಿ, ಲಾಸ್ಟ್ ಕೆಲವೊಂದು ಮ್ಯಾಚಸ್ ಗಳಿಂದ ಬ್ಯಾಟಿಂಗ್ ಫಸ್ಟ್ ಯಾರ್ಯಾರು ಮಾಡ್ತಿದ್ದಾರೆ ಆಲ್ಮೋಸ್ಟ್ ಒಂದು ಸ್ಟ್ರೀಕ್ ಅನ್ನ ಮೇಂಟೈನ್ ಕೂಡ ಮಾಡ್ತಿರೋದ್ರು. ಸಂಜೆ ಇವರು DC ಅವರನ್ನ ಬ್ರೇಕ್ ಕೂಡ ಮಾಡಿದ್ರು. ರಾಜಸ್ಥಾನ್ ಅವರು ಆಲ್ಮೋಸ್ಟ್ ಸೆಟ್ ಆಗ್ಬಿಟ್ಟಿದ್ರು ಗುರು. ನಿನ್ನೆ ಏನಾದ್ರು ಸ್ವಲ್ಪ ಫ್ರೀ ಬಿಟ್ಕೊಂಡಿದ್ರು ಅಂದ್ರೆ ಸ್ಟಾರ್ಕ್ ಏನಾದ್ರು ಒಂದು ಓವರ್ ಅಲ್ಲಿ 3 ವಿಕೆಟ್ ಅನ್ನ ತೆಗೆದ್ರಲ್ಲ, ಅದೇನಾದ್ರು ತೆಗಿಲಿಲ್ಲ ಅಂದಿದ್ರೆ ಪಕ್ಕ ನಿನ್ನೆ ಕೂಡ ರಾಜಸ್ಥಾನ್ ಅವರು 230+ 240 ನಿಯರ್ ಆರಾಮಾಗಿ ಹೋಗ್ತಿದ್ರು ಅನ್ಸುತ್ತೆ. ಅದನ್ನ ಕಟ್ ಹಾಕಿ ಕೇವಲ 200 ಒಳಗೆ ಕಟ್ ಹಾಕಿದ್ದು ರಾಜಸ್ಥಾನ್ ಅವ್ರನ್ನ. ನೆಕ್ಸ್ಟ್ ಲೆವೆಲ್ ಗೇಮ್ ಇತ್ತು ಮಾತ್ರ. ನಿನ್ನೆ ಸಂಡೇ ಇದ್ದಿದ್ಕೋ ಮ್ಯಾಚಸ್ ಇದ್ದಿದ್ಕೋ ಫುಲ್ಲು ಕಲಾಶ್ ನಿಕಾಬೋ ಒಂಥರ ಗೇಮ್ ಅನ್ನ ನೋಡಕ್ ಸಿಕ್ಕಿದ್ದು. ಇವತ್ತು ಕೂಡ ಅಷ್ಟೇ ಅದೇ ರೀತಿಯಾದ ಗೇಮ್ಸ್ ಗಳು ಕೂಡ ನಮಗೆ ನೋಡಕ್ಕೆ ಸಿಗ್ತದೆ. SRH ಮತ್ತೆ CSK. ಸೊ ಇವತ್ತಿನ ಮ್ಯಾಚ್ ಅನ್ನ ಒಂದೊಂದಾಗಿ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಇದು CSK ಅವ್ರಿಗೂ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ ಇವತ್ತಂದ್ರೆ SRH ಅವರು ವಿನ್ ಆದ್ರು ಅಂದ್ರೆ ಅವರು ಕೂಡ ಆಲ್ಮೋಸ್ಟ್ ಕ್ವಾಲಿಫೈಗೆ ಎಲಿಜಿಬಲ್ ಕೂಡ ಆಗ್ಬಿಡ್ತಾರೆ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ ಯಾರು ವಿನ್ ಆಗ್ತಾರೆ. ಅದಾದ್ಮೇಲೆ ಪಿಚ್ ರಿಪೋರ್ಟ್ ಯಾವ ಇರುತ್ತೆ, ಯಾವ ಪ್ಲೇಯರ್ ಹಿಟ್ ಆಗ್ತಾರೆ, ಯಾರು ಫ್ಲಾಪ್ ಆಗ್ತಾರೆ, ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಇದೇ ರೀತಿ IPL ಪ್ರಿಡಿಕ್ಷನ್ ವಿಡಿಯೋಗಳನ್ನ ಇನ್ನೊಂದು ಕೆಲವೊಂದು ಮ್ಯಾಚಸ್ ಕೂಡ ಇದೆ ಕವರ್ ಕೂಡ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ವುಮೆನ್ಸ್ ನ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ ಜೂನ್ 12 ಅನ್ಸುತ್ತೆ. ಸೊ ಅದನ್ನು ಕೂಡ ಕವರ್ ಕೂಡ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನಿಮ್ ಪ್ರಕಾರ ನಮ್ಮ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ಈಗಾಗಲೇ ಪಾಯಿಂಟ್ಸ್ ಟೇಬಲ್ SRH ಅವರು 3ನೇ ಪ್ಲೇಸ್ ಅಲ್ಲಿ ಇದ್ರೆ ಅದ್ರಲ್ಲಿ ನೋಡಬಹುದು 12 ಮ್ಯಾಚಸ್ ಅಲ್ಲಿ 7 ಮ್ಯಾಚ್ ಅನ್ನ ವಿನ್ ಆಗಿದ್ರೆ, 5 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ ಇವತ್ತು ವಿನ್ ಆದ್ರು ಅಂದ್ರೆ ಅವರ ಪಕ್ಕ ಕೂಡ ಅಷ್ಟೊಂದು ಕ್ಯೂ ಅಂತ ಕೂಡ ಬಂದ್ಬಿಡುತ್ತೆ ಅನ್ಸುತ್ತೆ. ಅಂದ್ರೆ ಇನ್ನೇನು 3ನೇ ಪ್ಲೇಸ್ ಅಲ್ಲಿ ಕೂಡ ಇದಾರಲ್ಲ, ಇವತ್ತಿನ ಮ್ಯಾಚ್ ಅವರಿಗೆ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಮತ್ತೆ ಚೆನ್ನೈ ಅವರಿಗೆ ಕೂಡ ಅಷ್ಟೇ, ಇನ್ನು ನೆಕ್ಸ್ಟ್ 2 ಮ್ಯಾಚ್ ಅನ್ನ ಕಂಟಿನ್ಯೂಸ್ ವಿನ್ ಕೂಡ ಆಗ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಕೂಡ ಬಹಳ ಕಷ್ಟ ಕೂಡ ಆಗ್ಬಿಡುತ್ತೆ. ನಿನ್ನೆ RCB ಇಂದ ಮತ್ತೆ ಅವರು ಪ್ಲೇ ಆಫ್ ನೋಡೋ ಭಾಗ್ಯ ಕೂಡ ಸಿಕ್ಕಿದೆ. ಸೊ ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ಕೊಳ್ತಾರೆ ಅಂತ. ಇದು ನಡೀತಿರೋದು ಅವ್ರದೇ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ಆಗ್ತಿದೆ, ಚೆಪಾಕ್ ಸ್ಟೇಡಿಯಂ ಅಲ್ಲಿ. ಅವ್ರೀಗ ಪಾಯಿಂಟ್ಸ್ ಟೇಬಲ್ 6ನೇ ಪ್ಲೇಸ್ ಅಲ್ಲಿ ಕೂಡ ಇದಾರೆ. ಮತ್ತೆ ಆಡಿರೋ 12 ಮ್ಯಾಚಸ್ ಅಲ್ಲಿ ಇವರು ಕೂಡ ಅಷ್ಟೇ ನೋಡಿ, ಸೇಮ್ ಪಂಜಾಬ್ ತರನೇ 6 ಮ್ಯಾಚ್ ವಿನ್ ಆದ್ರೆ 6 ಮ್ಯಾಚ್ ಲಾಸ್ ಕೂಡ ಆಗಿದ್ದಾರೆ. ಇನ್ನ ಈ ಪಿಚ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ. ಅದೇ ರೀತಿ ಬೌಲರ್ಸ್ಗೂ ಹೆಲ್ಪ್ ಕೂಡ ಮಾಡುತ್ತೆ, ಸ್ಪಿನ್ನರ್ಸ್ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತೆ ಆ ಕಡೆ ಪೇಸರ್ಸ್ ಕೂಡ ಅದೇ ರೀತಿ ಹೆಲ್ಪ್ ಅನ್ನ ಕೂಡ ಮಾಡುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅವರೇಜ್ ನಾವು 200+ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ನೋಡ್ಬೇಕು ಇವತ್ತು ಯಾವ ತರ ಆಡ್ತಾರೆ ಅಂತ. ಇವತ್ತು ಹೈ ಸ್ಕೋರಿಂಗ್ ಗೇಮ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಆಲ್ಮೋಸ್ಟ್ 200 ನಿಯರ್ ಇಲ್ಲ 200+ ಕೊಡ್ಲೇಬೇಕು. ಅಷ್ಟರೊಳಗೆ ಕೊಟ್ಬಿಟ್ರು ಅಂದ್ರೆ ಪಕ್ಕ ಒಂದು ಪಿಚ್ ಅಲ್ಲಿ ಚೇಸ್ ಆಗೋಗ್ಬಿಡುತ್ತೆ. ಮತ್ತೆ ಇದುವರೆಗೂ ಈ ಪಿಚ್ ಅಲ್ಲಿ ಸುಮಾರು 97 ಮ್ಯಾಚ್ ಕೂಡ ಆಗಿದೆ. 97 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ 53 ಸಲ ವಿನ್ ಆದ್ರೆ, ಬ್ಯಾಟಿಂಗ್ ಸೆಕೆಂಡ್ ಮಾಡಿರೋ ಟೀಮ್ 44 ಸಲ ವಿನ್ ಕೂಡ ಆಗಿದೆ. ಸೊ ಅದೇ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮಿಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಇರೋ ತರ ಕೂಡ ಕಾಣ್ತಿದೆ. ನೋಡೋಣ ಇವತ್ತು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಈಗ ಲಾಸ್ಟ್ ಕೆಲವೊಂದು ಮ್ಯಾಚಸ್ ಗಳಿಂದ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮೇ ವಿನ್ ಕೂಡ ಆಗ್ತಿದೆ. ನಿನ್ನೆ ಸಂಜೆ ಒಂದು DC ಮ್ಯಾಚ್ ಅದೊಂದು ಸ್ಟ್ರೀಕ್ ಅನ್ನ ಕಟ್ ಕೂಡ ಮಾಡ್ತು. ಇವತ್ತು ಕೂಡ ನೋಡ್ಬೇಕು ಮತ್ತೆ ಅದೇ ಕಂಟಿನ್ಯೂ ಆಗುತ್ತಾ, ಇಲ್ಲಾಂದ್ರೆ ಚೇಸಿಂಗ್ ಮಾಡೋ ಟೀಮ್ ವಿನ್ ಆಗುತ್ತಾ ಅಂತ. ಇನ್ನ ಲಾಸ್ಟ್ 3 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ಈ ಪಿಚ್ ಅಲ್ಲಿ ತೆಗೆದು ನೋಡಕ್ ಹೋದ್ವಿ ಅಂದ್ರೆ 3ಕ್ಕೆ 3 ಮ್ಯಾಚ್ ಕೂಡ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಸೊ ಇವತ್ತು ನೋಡ್ಬೇಕು ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ ಅಂತ. ಏನಕ್ಕೆ 2 ಕಡೆ ಕೂಡ ಅದೇ ರೀತಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಅದೇ ಕಡೆ CSK ಕಡೆಯಿಂದ ಕೂಡ ಅಷ್ಟೇ
ಓಪನರ್ಸ್ ಕೂಡ ಈಗ ಫಾರ್ಮಲ್ ಕೂಡ ಇರೋದ್ರಿಂದ ಆ ಕಡೆ ಕೂಡ ಅಷ್ಟೇ ನೋಡಿದ್ರೆ ಯಾವ ಲೆವೆಲ್ ಅಲ್ಲಿ ಫಾರ್ಮ್ ಅಲ್ಲಿ ಇದಾರೆ ಅಂತ. ಹಾಗಾಗಿ ಇವತ್ತು ಹೈ ಸ್ಕೋರಿಂಗ್ ಮ್ಯಾಚ್ ಆಗಿ ಆಗುತ್ತೆ. ಅದಾದ್ಮೇಲೆ ಈಗ ಎರಡು ಟೀಮ್ಗಳು ಕೂಡ ಅಷ್ಟೇ ಲಾಸ್ಟ್ ಆಡಿರೋ 2 ಮ್ಯಾಚ್ ಕೂಡ ಲಾಸ್ ಕೂಡ ಇದೆ. CSK ಲಕ್ನೋ ಅಗೇನ್ಸ್ಟ್ ಲಾಸ್ ಆದ್ರೆ ಈ ಕಡೆ SRH ಅವರು GT ಅಗೇನ್ಸ್ಟ್ ಫುಲ್ ಹೀನಾಯವಾಗಿ ಆಲ್ ಔಟ್ ಕೂಡ ಆಗೋಗಿದ್ದಾರೆ. ಯಾವ ತರ ಇಬ್ರು ಕೂಡ ಫಾರ್ಮ್ ಬರ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನ CSK ಟೀಮ್ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೊಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ನಮ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಸ್ಟಾರ್ಟಿಂಗ್ ಯಾರು ಸಂಜು ಸ್ಯಾಮ್ಸನ್ ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 7ನೇ ಲೈನ್ ಅಪ್ ಅಂದ್ರೆ ಪ್ರಶಾಂತ್ ವೀರದಂಗ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ ಕಾರ್ತಿಕ್ ಶರ್ಮಾ ಯಾವ ಲೆವೆಲ್ ಇಲ್ಲಿ ಚೆಚ್ಚಿದ್ರು ಅಂತ. ಕೇವಲ 42 ಬಾಲ್ಗೆ 71 ರನ್ ಕೂಡ ಹೊಡೆದಿದ್ದು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲಿ ಓಪನರ್ಸ್ ಗಳು ಫ್ಲಾಪ್ ಕೂಡ ಆಗಿದ್ರೆ. ಸಂಜು ಸ್ಯಾಮ್ಸನ್ ಕೂಡ ಫ್ಲಾಪ್, ಋತುರಾಜ್ ಗೈಕ್ವಾಡ್ ಕೂಡ ಫ್ಲಾಪ್. ಆದ್ರೆ ಇವರು ಆಡಕ್ ನಿಂತರು ಅಂದ್ರೆ ಸಖತ್ ಡೇಂಜರಸ್ ಆಗೋ ಪ್ಲೇಯರ್ಸ್ ಕೂಡ ಆಗಿದ್ದಾರೆ. ಸೊ ನೋಡ್ಬೇಕು ಯಾವ ತರ ಕಂಬ್ಯಾಕ್ ಮಾಡ್ಕೊಳ್ತಾರೆ ಅಂತ. ಅದಾದ್ಮೇಲೆ ಕಡೆ ಊರ್ವಿಲ್ ಪಟೇಲ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ರೆ. ಅದಕ್ಕಿಂತ ಹಿಂದಿನ ಮ್ಯಾಚ್ ನೋಡಿದ್ವಿ ಅಂದ್ರೆ ಯಾವ ಲೆವೆಲ್ಗೆ ಚೆಚ್ಚಿದ್ರು ನೀವೇ ನೋಡಿದ್ರೆ. ಕೇವಲ 23 ಬಾಲಿಗೂ 70 ಎಷ್ಟು ರನ್ ಚೆಚ್ಚಿದ್ರಲ್ಲ. ಅದೇ ಹೇಳಿದ್ದು ಒಂದ್ಸಲಿ ಈ ಪ್ಲೇಯರ್ಸ್ ಗಳು ಬ್ಯಾಕ್ ಟು ಫಾರ್ಮ್ ಆದ್ರು ಅಂದ್ರೆ ಸಖತ್ ಕಷ್ಟ ಆಗುತ್ತೆ. ಅದಾದ್ಮೇಲೆ ಜೇಮಿ ವೋರ್ಟನ್ ಕೂಡ ರೂಲ್ಡ್ ಔಟ್ ಕೂಡ ಆಗಿರೋದ್ರಿಂದ ಅದೊಂದು ಹೊಡ್ತಾ ಕೂಡ ಬೀಳ್ಬೋದು ಟೀಮ್ ಮೇಲೆ. ನೋಡ್ಬೋದು ಅವರು ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಅಟ್ಲೀಸ್ಟ್ 1-2 ವಿಕೆಟ್ ನ ಬಿಡಿಸ್ಕೊಡ್ತಿದ್ರು. ಅದಾದ್ಮೇಲೆ ಬ್ಯಾಟಿಂಗ್ ಅಲ್ಲಿ ಕೂಡ ಅಷ್ಟೇ ಲಾಸ್ಟ್ ಸ್ವಲ್ಪ ರನ್ ಬೇಕಾಗಿತ್ತು ಅಂದ್ರೆ ಅದು ಕೂಡ ಹೆಲ್ಪ್ ಅನ್ನ ಕೂಡ ಮಾಡ್ತಿದ್ರು. ಈಗ ಟೀಮಿಗೆ ಅದೊಂದು ಹೊಡ್ತಾ ಕೂಡ ಬೀಳ್ತಿದೆ. ನೋಡ್ಬೇಕು ಯಾವ ತರ ಕಮ್ ಬ್ಯಾಕ್ ಮಾಡ್ಕೊಳ್ತಾರೆ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ರೆ ಅಂದ್ರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಳ್ಳೆ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ನೋಡ್ಬೋದು ಮುಖೇಶ್ ಚೌಧರಿ ಈಗ ಹೊಸ ಪ್ಲೇಯರ್ ಸ್ಪೆನ್ಸರ್ ಜಾನ್ಸನ್ ಕೂಡ ಆಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅನ್ಶುಲ್ ಕಂಬೋಜ್, ನೂರ್ ಅಹಮದ್, ಗುಜಾಪ್ರೀತ್ ಸಿಂಗ್ ಈ ಪಿಚ್ ಸ್ವಲ್ಪ ಸ್ಪಿನ್ನರ್ಸ್ ಗೂ ಹೆಲ್ಪ್ ಮಾಡೋದ್ರಿಂದ ನೂರ್ ಅಹಮದ್ ಮ್ಯಾಚ್ ಅಲ್ಲಿ ವಿಕೆಟ್ ಕೂಡ ಬೀಳ್ಬೋದು. ಮತ್ತೆ ಸ್ಪಿನ್ನರ್ ಒಬ್ಬರೇ ಇರೋದು ಅಖಿಲ್ ಹುಸೇನ್ ಹಾಕೊಂಡ್ರೆ ಸ್ವಲ್ಪ ಇವತ್ತು ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅನ್ಸುತ್ತೆ. ಇನ್ನ SRH ಟೀಮ್ ಕಡೆ ಬಂದ್ವಿ ಅಂದ್ರೆ ನಂಗೆ ಒಂದ್ ಗೊತ್ತಾಗ್ತಿಲ್ಲ. ಲಾಸ್ಟ್ ಮ್ಯಾಚ್ SRH ಅವರು ಏನಕ್ಕೆ ಎಷ್ಟು ಹೀನಾಯವಾಗಿ ಆಡಿ ಸೋತೋದ್ರು ಅಂತ. ನೋಡಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ವಿನ್ ಹಾಕೊಂಡ್ಬಂದರು. ಮತ್ತೆ 254, 250 ಆ ಲೆವೆಲ್ಗೆ ಟಾರ್ಗೆಟ್ ಅನ್ನ ಕೂಡ ಕೊಡ್ತಾ ಇದ್ದರು. ಅದಕ್ಕಿಂತ ಹಿಂದಿನ ಮ್ಯಾಚ್ ನೋಡಿದ್ರೆ ಅಂದ್ರೆ ಕೂಡ ಅಷ್ಟೇ ಪಂಜಾಬ್ ಅಗೇನ್ಸ್ಟ್ ಸುಮಾರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 235 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು. GT ಅಗೇನ್ಸ್ಟ್ ಕೇವಲ 86ಕ್ಕೆ ಆಲ್ ಔಟ್ ಆಗ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಫುಲ್ ಅನ್ಪ್ರಿಡಿಕ್ಟೇಬಲ್ ಅಂತಾನೆ ಹೇಳ್ಬೋದು. ಯಾರು ಕೂಡ ಅನ್ಕೊಂಡಿರಲಿಲ್ಲ GT ಮೇಲೆ ಇಷ್ಟು ಹೀನವಾಗಿ ಸೋತೋಗ್ತಾರೆ ಅಂತ. ಏನಕ್ಕೆ ಅಂದ್ರೆ GT ಬೌಲಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಕೂಡ ಇತ್ತಲ್ಲ. ಹಾಗಾಗಿ ಪರ್ಫಾರ್ಮ್ ಮಾಡೋದಷ್ಟು ಕಷ್ಟ ಕೂಡ ಆಗುತ್ತೆ. ಅದೊಂದು ಅಡ್ವಾಂಟೇಜ್ ಕೂಡ ಸಿಗುತ್ತೆ GT ಅವರಿಗೆ. ಹಾಗಾಗಿ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಫುಲ್ ಕೊಲಾಪ್ಸ್ ಕೂಡ ಆಗಿದ್ದಾರೆ ಲಾಸ್ಟ್ ಮ್ಯಾಚ್. ಅದರಿಂದ ಹಿಂದಿನ ಮ್ಯಾಚ್ ನೋಡಿದ್ವಿ ಅಂದ್ರೆ ಯಾವ ಲೆವೆಲ್ ಚೆಚ್ಚಿದಾರೆ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಹೋಗಲ್ಲ. ಆ ಲೆವೆಲ್ ಕೂಡ ಚೆಚ್ಚಿದ್ದಾರೆ. ನೋಡ್ಬೋದು ಅಭಿಷೇಕ್ ಶರ್ಮಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಿತೀಶ್ ರೆಡ್ಡಿ ತನಕ ಬಂದರೆಲ್ಲ ಚೆಚ್ಚಿ ಬಿಸಾಕ್ ಬಿಟ್ಟಿದ್ದಾರೆ. ಸಖತ್ ಸ್ಟ್ರಾಂಗ್ ಆಗಿರೋ ಬ್ಯಾಟಿಂಗ್ ಇಲ್ಲೂ ಕೂಡ ನಮಗೆ ನೋಡಕ್ ಸಿಗ್ತದೆ SRH ಇಂದ. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 24 ಮ್ಯಾಚಸ್ ಅನ್ನ ಕೂಡ ಆಡಿದೆ. 24 ಮ್ಯಾಚ್ ಅಲ್ಲಿ ಚೆನ್ನೈ ಅವರು 16 ಸಲ ವಿನ್ ಆದ್ರೆ 8 ಸಲ ಇಲ್ಲಿ ಸನ್ರೈಸರ್ಸ್ ಅವರು ವಿನ್ ಕೂಡ ಆಗಿದ್ದಾರೆ. ಈ ಪಿಚ್ ಅಲ್ಲಿ ಇನ್ನೊಂದೇನೋ ಅಡ್ವಾಂಟೇಜ್ ಅಂದ್ರೆ CSK ಅವರು ಅವರ ಹೋಮ್ ಗ್ರೌಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಾರೆ. ಇವತ್ತು ಕೂಡ ನೋಡ್ಬೇಕು ಅಷ್ಟೇ ಸ್ಟ್ರಾಂಗ್ ಆಗಿ ಆಡ್ತಾರ ಇಲ್ವಾ ಅಂತ. ಇನ್ನ ಈ ಪಿಚ್ ಅಲ್ಲಿ ಯಾರ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂದ್ರೆ ಸಂಜು ಸ್ಯಾಮ್ಸನ್ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಈಗ ಆಡಿರೋ 12 ಇನ್ನಿಂಗ್ಸ್ ಅಲ್ಲಿ ಅವರೇಜ್ ಸ್ಕೋರ್ ಇವ್ರದ್ದು 50 ರನ್ ಇಲ್ಲಿ ಇದ್ದೇ ಇದೆ ಅವರೇಜ್ ಅಂದ್ರೆ. ಹಾಗಾಗಿ ನೋಡ್ಬೇಕು ಇವತ್ತು ಕೂಡ ಅದೇ ರೀತಿಗೆ ಕಂಬ್ಯಾಕ್ ಮಾಡ್ತಾರ ಅನ್ನೋ ಫೀಲ್ ನನಗೆ ಬರ್ತಿದೆ. ಅದಾದ್ಮೇಲೆ ಹೆನ್ರಿ ಕ್ಲಾಸನ್ ಕೂಡ ಅಷ್ಟೇ ಸ್ಪಿನ್ ಬೌಲಿಂಗ್ ಗೆ ಚೆನ್ನಾಗಿ ಕೂಡ ಆಡ್ತಾರೆ. ಮತ್ತೆ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಇಂಥ ಪಿಚ್ ಗಳು ಹೆನ್ರಿ ಕ್ಲಾಸನ್ ಗೆ ತುಂಬಾ ಫೇವರೇಟ್ ಕೂಡ ಆಗಿರುತ್ತೆ. ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಸಕಾಲ ಕೂಡ ಮಿಂಚ್ತಾರೆ ಹೆನ್ರಿ ಕ್ಲಾಸನ್. ಇನ್ನ ಋತುರಾಜ್ ಗೈಕ್ವಾಡ್ ಮತ್ತೆ ಅಭಿಷೇಕ್ ಶರ್ಮಾ ಸ್ಟಾರ್ಟ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಇನ್ನ ಫೈನಲ್ ಆಗಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ ಅಂದ್ರೆ ಫಸ್ಟ್ SRH ಕಡೆ ಹೋಗೋಣ. ಹೆನ್ರಿ ಕ್ಲಾಸನ್, ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಅಭಿಷೇಕ್ ಶರ್ಮಾ ಈ 3 ನೇಮನ್ನ ನೆನ್ಪಿಟ್ಕೊಂಡಿರಿ. ಇವತ್ತಿನ ಮ್ಯಾಚ್ ಅಲ್ಲಿ ಒಂದು ಡೇಂಜರಸ್ ಆಗೋ ಕಾಣೋ ಚಾನ್ಸಸ್ ಎಲ್ಲಾ ಕೂಡ ಇದೆ. ಹೆನ್ರಿ ಕ್ಲಾಸನ್ ಅಂತೂ ಫಸ್ಟ್ ನೇಮನ್ನ ನೆನ್ಪಿಟ್ಕೊಂಡಿರಿ. ಇಂಥ ಪಿಚ್ ಗಳು ಮತ್ತೆ ಅದಾದ್ಮೇಲೆ ಏನು ಸ್ಪಿನ್ನಿಂಗ್ ಗೆ ಸಖತ್ತಾಗಿ ಆಡೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಇವತ್ತು ಸಿಗುತ್ತೆ. ಇಶಾನ್ ಕಿಶನ್ ಇಲ್ಲಾಂದ್ರೆ ಸಲೀಲ್ ಅರೋರಾ ಇವತ್ತಿನ ಮ್ಯಾಚ್ ಅಲ್ಲಿ ಫ್ಲಾಪ್ ಕೂಡ ಆಗ್ಬೋದು. ನೋಡೋಣ ಯಾರು ಫ್ಲಾಪ್ ಆಗ್ತಾರೆ ಯಾರು ಹಿಟ್ ಆಗ್ತಾರೆ ಅಂತ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಪ್ಯಾಟ್ ಕಮಿನ್ಸ್, ಇಶಾನ್ ಮಲಿಂಗ, ಹರ್ಷ್ ಡುಬೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ CSK ಕಡೆ ಬಂದ್ವಿ ಅಂದ್ರೆ CSK ಅನ್ನೋದು ಫಸ್ಟ್ ಬ್ಯಾಟಿಂಗ್ ಮಾಡ್ತು ಅಂದ್ರೆ ಋತುರಾಜ್ ಗೈಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ಒಂದು ಭರ್ಜರಿ ಹಿಟಿಂಗ್ ನಮ್ಗೆ ನೋಡಕ್ಕೆ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ತರ ಕಂಗಾಲ್ ಮಾಡಾಕ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಕಡೆ ಡೇವಲ್ಡ್ ಬ್ರೆವಿಸ್ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಅನ್ನ ಲಾಸ್ ಕೂಡ ಆಗ್ತಿದ್ರೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ ನಂಗೆ ಅನಿಸ್ತಾ ಇದೆ. ಮತ್ತೆ ಊರ್ವಿಲ್ ಪಟೇಲ್ ಅಂದ್ರೆ ಪ್ರಶಾಂತ್ ವೀರ್ ಇಬ್ರಲ್ಲಿ ಒಬ್ರು ಇವತ್ತಿನ ಮ್ಯಾಚ್ ಅಲ್ಲಿ ಮತ್ತೆ ಫ್ಲಾಪ್ ಕೂಡ ಆಗ್ತಾರೆ. ಯಾರು ಫ್ಲಾಪ್ ಆಗ್ತಾರೆ ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮಾಡಿ. ಮತ್ತೆ ನೂರ್ ಅಹಮದ್, ಸ್ಪೆನ್ಸರ್ ಜಾನ್ಸನ್ ಮತ್ತೆ ಮುಖೇಶ್ ಚೌಧರಿ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ ಫೈನಲಿ ಮ್ಯಾಚ್ ವಿನ್ನರ್ ಕಡೆ ಬಂದ್ರೆ ಆಫ್ಟರ್ ಟಾಸ್ ಟೈಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಸೊ ನಂಗೆ ಆಲ್ಮೋಸ್ಟ್ ಇವತ್ತು CSK ಅಂತ ಒಂದು ಹೋಪ್ ಕೂಡ ಬರ್ತಾ ಇದೆ. ಸೊ ನೋಡೋಣ. ಆದ್ರೂ ಕೂಡ ಟಾಸ್ ಆದ್ಮೇಲೆ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡೋದ್ರಿಂದ ನನಗೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಬಿಡದ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರೊವೈಡ್ ಕೂಡ ಮಾಡಿದ್ದೀನಿ. ಚೆಕ್ ಮಾಡಿ ಈಗ ಚಾನಲ್ಗೆ ಜಾಯಿನ್ ಆಗ್ಬೋದು. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.